ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಈ ಆರೋಗ್ಯ ಸಮಸ್ಯೆ ಅನ್ನೋದು ಎಲ್ಲರಿಗೂ ಸಹ ಸಾಮಾನ್ಯವಾಗಿ ಕಾಣುವಂತಹ ಒಂದು ಜನರಲ್ ಟಾಪಿಕ್. ಅದರಲ್ಲೂ ಈ ಮೂತ್ರಪಿಂಡದಲ್ಲಿ ಕಲ್ಲುಗಳು ಇವು ಪ್ರಸ್ತುತವಾಗಿ ಸಾಕಷ್ಟು ಜನರನ್ನ ಸಿಕ್ಕಾಪಟ್ಟೆ ಕಾಡ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ಆರೋಗ್ಯ ಸಮಸ್ಯೆ ಆಗಿದೆ. ಇನ್ನು ಯಾಕೆ ಈ ಸಮಸ್ಯೆ ಕಂಡು ಬರುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ನೀವು ತುಂಬಾ ಕಡಿಮೆ ನೀರನ್ನ ಕುಡಿತಾ ಇರೋದ್ರಿಂದ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಇನ್ನು ಅತಿ ಹೆಚ್ಚಾಗಿ ಉಪ್ಪನ್ನ ತಿನ್ನೋದ್ರಿಂದನೂ ಸಹ ಇದು ಏನು ಮೂತ್ರಪಿಂಡದಲ್ಲಿ ಸಾಕಷ್ಟು ಕಲ್ಲುಗಳು ಜಾಸ್ತಿ ಆಗುತ್ತೆ. ಇನ್ನು ನಿಯಮಿತವಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರೋದಾಗಿರ್ಬೋದು, ಅಂದ್ರೆ ಯಾವುದೇ ರೀತಿ ಸಮಯನ ಫಾಲೋ ಮಾಡದೆ ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇರೋದಾಗಿರ್ಬೋದು, ಎಲ್ಲವೂ ಸಹ ಮೂತ್ರಪಿಂಡದಲ್ಲಿ ಕಲ್ಲುಗಳನ್ನ ಸೃಷ್ಟಿ ಮಾಡೋಕ್ಕೆ ಒಂದು ಮುಖ್ಯವಾದ ಪ್ರಮುಖವಾದ ಕಾರಣ ಆಗಿರುತ್ತೆ. ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇರುವಂತಹ ಒಂದು ಸಣ್ಣ ಕಲ್ಲುಗಳನ್ನ ಕೇವಲ ನೈಸರ್ಗಿಕವಾಗಿ ಅಂದ್ರೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಅಥವಾ ಮನೆಯಲ್ಲಿ ಸಿಗುವಂತಹ ಔಷಧಿಗಳಿಂದ ಯಾವ ರೀತಿ ಸರಿ ಮಾಡ್ಕೋಬಹುದು. ಕೆಲವೊಬ್ರು ಮೂತ್ರಪಿಂಡದಲ್ಲಿ ಕಲ್ಲಿದೆ ಅಂದ ತಕ್ಷಣ ಶಸ್ತ್ರಚಿಕಿತ್ಸೆನ ಮಾಡಿಸ್ಲೇಬೇಕು ಅಂತ ಹಾಸ್ಪಿಟಲ್ಗೆ ಓಡೋಗ್ತೀರಾ. ಆದ್ರೆ ನೀವು ಮನೆಯಲ್ಲಿ ಉಪಯೋಗಿಸ್ತಾ ಇರುವಂತಹ ಕೆಲವೊಂದು ವಸ್ತುಗಳಿಂದ ಈ ಸಮಸ್ಯೆನ ಬಗೆಹರಿಸ್ಕೋಬಹುದು. ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ದಯವಿಟ್ಟು ಆದಷ್ಟು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಿಮ್ಗೆ ಇದೆ ಅಂತ ಗೊತ್ತಾದಾಗ ಆದಷ್ಟು ಮನೆಯಲ್ಲಿ ಇರುವಂತಹ ಔಷಧಿ ಗುಣಗಳನ್ನ ಬಳಸ್ಕೊಂಡು ಇರುವಂತಹ ಸಮಸ್ಯೆನ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಇನ್ನು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಬಳಸಿ ನಿಮ್ಮ ಮೂತ್ರಪಿಂಡದಲ್ಲಿರುವಂತಹ ಕಲ್ಲುಗಳನ್ನ ಯಾವ ರೀತಿ ತೆಗಿಬಹುದು ಅಂತ ನೋಡೋದಾದ್ರೆ, ನಿಮಗ್ ಗೊತ್ತಿರುತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಇವತ್ತು ನಾನು ಅದನ್ನ ಹೇಳೋಕೆ ಅಂತಾನೆ ನಾನು ಇದೀನಿ. ಇವತ್ತು ನಾನು ಹೇಳ್ತೀನಿ. ಇನ್ನು ಫಸ್ಟ್ ಆಫ್ ಆಲ್ ಏನ್ ಮಾಡಬೇಕು ಅಂತ ನೋಡೋದಾದ್ರೆ, ನೀವು ನಾನು ಈಗಾಗಲೇ ಹೇಳ್ದೆ ಮೂತ್ರಪಿಂಡದಲ್ಲಿ ಯಾಕೆ ಕಲ್ಲುಗಳು ಸೃಷ್ಟಿಯಾಗತ್ತೆ ಅಂತ. ನೀವು ಸಾಕಷ್ಟು ನೀರನ್ನ ಕುಡಿತಾ ಇರಲ್ಲ. ಈ ಕಾರಣದಿಂದ ಎಲ್ಲೋ ಒಂದು ಕಡೆ ಕಮ್ಮಿ ನೀರನ್ನ ಕುಡಿತಾ ಇರ್ತೀರಾ. ಆದ್ರಿಂದ ಮೂತ್ರಪಿಂಡದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರುತ್ತೆ. ಈ ಸಮಸ್ಯೆಗಳಿಗೆ ನೀರು ಅತ್ಯಂತ ಪರಿಣಾಮಕಾರಿ ಔಷಧಿ ಅಂದ್ರೂ ಸುಳ್ಳಾಗಲ್ಲ. ಯಾಕೆ ಅಂದ್ರೆ ನೀವು ದಿನಕ್ಕೆ 4 ಲೀಟರ್ ನೀರು ಕುಡಿಯೋದ್ರಿಂದ ಮೂತ್ರಪಿಂಡಗಳಲ್ಲಿ ಸಾಕಷ್ಟು ಶುದ್ಧತೆಯನ್ನ ಕಾಪಾಡ್ಕೋಬಹುದು. ಯಾವುದೇ ಸಮಸ್ಯೆಗಳು ಬರ್ದೇ ಇರುವ ರೀತಿ ನೀವು ಕಾಪಾಡ್ಕೋಬಹುದು. ಇದರ ಜೊತೆಗೆ ಯೂರಿನ್ ಪಾಸ್ ಏನಾಗಿದೆ ಅದನ್ನು ಸಹ ಹೆಚ್ಚಾಗುತ್ತೆ. ನೀವು ನೀರು ಕುಡಿದಷ್ಟು ಯೂರಿನ್ ಪಾಸ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮಲ್ಲಿ ಇರುವಂತಹ ಕಲ್ಲು ಏನು ಸಣ್ಣ ಸಣ್ಣ ಕಲ್ಲುಗಳಿರುತ್ತಲ್ಲ ಅದು ಸಹ ಯೂರಿನ್ ಜೊತೆ ಹೋಗ್ಬಿಡುತ್ತೆ. ನೀವು ಹೋಗಿ ಅದಕ್ಕೆ ಆಪರೇಷನ್ ಮಾಡಿಸ್ಲೇಬೇಕು ಅನ್ನುವಂತಹ ಒಂದು ನೆಸೆಸಿಟಿ ಇರಲ್ಲ. ಇನ್ನು ಮೂತ್ರಪಿಂಡದಲ್ಲಿ ಇರುವಂತಹ ಕಲ್ಲುಗಳು ಸಹ ಯೂರಿನ್ ಜೊತೆ ಹೋಗೋದ್ರಿಂದ ಈ ಸಮಸ್ಯೆನೂ ಸಹ ಒಂದು ಕಡೆ ಬಗೆಹರಿಯುತ್ತೆ. ಇನ್ನು ಈ ಸಮಸ್ಯೆಗೆ ಇರುವಂತಹ ಮತ್ತೊಂದು ಓಮ್ ರೆಮಿಡಿ ಏನು ಅಂತ ಅಂದ್ರೆ ಅದು ನಿಂಬೆ ರಸ. ಹೌದು, ನಿಂಬೆ ರಸ ತುಂಬಾ ಹುಳಿ ಹುಳಿ ಅಂತ ಅನ್ನಿಸ್ಬೋದು. ಆದ್ರೆ ಇದ್ರಲ್ಲಿರುವಂತಹ ಸಿಟ್ರಿಕ್ ಆಮ್ಲ ಏನಿದೆ ಅದು ಕ್ಯಾಲ್ಸಿಯಂ ಕಲ್ಲುಗಳನ್ನ ಕರಗುವಂತೆ ಮಾಡುತ್ತೆ. ಪ್ರತಿದಿನ ಬೆಳಗಿನ ಜಾವ ಬೆಚ್ಚಗಿರುವಂತಹ ನೀರನ್ನ ನಿಂಬೆ ರಸದ ಜೊತೆಗೆ ಬೆರೆಸ್ಕೊಂಡು ಕುಡಿಯೋದ್ರಿಂದ ನಿಮ್ಮಲ್ಲಿ ಉದ್ಭವ ಆಗ್ತಿರುವಂತಹ ಹೊಸ ಹೊಸ ಕಲ್ಲುಗಳಾಗಿರ್ಬೋದು, ಆ ಮೂತ್ರಪಿಂಡದಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಕಲ್ಲುಗಳು ಕಾಣಿಸ್ಕೋತಾ ಇರುತ್ತೆ, ಅದು ಸಹ ಏನೇ ಇದ್ರೂ ಸಹ ಅಲ್ಲೇ ಕರಗೋಗುವಂತಹ ಶಕ್ತಿ ಈ ನಿಂಬೆ ರಸಕ್ಕಿದೆ. ಇನ್ನು ಈ ಸಮಸ್ಯೆಗೆ, ಈ ಮೂತ್ರಪಿಂಡದಲ್ಲಿ ಕಲ್ಲಿರುವಂತಹ ಸಮಸ್ಯೆಗೆ ಮತ್ತೊಂದು ಓಮ್ ರೆಮಿಡಿ ಏನು ಅಂತ ನೋಡೋದಾದ್ರೆ ತೆಂಗಿನ ನೀರು. ಎಳ್ನೀರು ಅಂತಾನು ಹೇಳ್ತಾರೆ, ತೆಂಗಿನ ನೀರು ಅಂತಾನು ಹೇಳ್ತಾರೆ. ಇದೂ ಸಹ ನೈಸರ್ಗಿಕವಾಗಿ ತಮ್ಮ ದೇಹದಲ್ಲಿರುವಂತಹ ಶಾಖವನ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಮೂತ್ರದ ಮೂಲಕ ಕಲ್ಲುಗಳನ್ನು ಸಹ ಹೊರ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾನು ಈಗಾಗಲೇ ಹೇಳ್ದೆ, ಕಲ್ಲುಗಳಿರುತ್ತೆ, ಅದನ್ನ ಯಾವ ರೀತಿ ಹೊರಗಡೆ ಹಾಕ್ಬೇಕು ಅನ್ನೋದು ಯಾರಿಗೂ ಸಹ ಗೊತ್ತಿರಲ್ಲ. ಈ ಎಳ್ನೀರು ಕುಡಿಯೋದ್ರಿಂದನೂ ಸಹ ನಿಮ್ಮ ಮೂತ್ರದಲ್ಲಿರುವಂತಹ ಅಂದ್ರೆ ನಿಮ್ಮ ಮೂತ್ರಪಿಂಡದಲ್ಲಿರುವಂತಹ ಕಲ್ಲು ಸಲೀಸಾಗಿ ಆಚೆ ಹೋಗುತ್ತೆ. ಪ್ರತಿನಿತ್ಯ ಕುಡೀರಿ, ಏನೂ ಆಗಲ್ಲ. ಹೊರ್ಗಡೆ ಹೋಗ್ಬಿಟ್ಟು ಜ್ಯೂಸು ಅದು ಇದು ಮಣ್ಣು ಮಸಿ ತಿನ್ನೋದಕ್ಕಿಂತ ಇದನ್ನ ಕುಡಿದ್ರೆ ಏನು ಇರೋ ತೊಂದರೆ ಕ್ಲಿಯರ್ ಆಗುತ್ತೆ ಹೊರತು ಇನ್ನೇನು ಆಗಲ್ಲ. ಅದ್ರ ಬದಲು ಆಪರೇಷನ್ಗೆ ಲಕ್ಷ ಲಕ್ಷ ಸುರಿಯೋದ್ರ ಬದಲು ಎಳ್ನೀರು ಕುಡೀರಿ, ನಿಂಬೆ ರಸ ಕುಡೀರಿ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಮತ್ತೊಂದು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಓಮ್ ರೆಮಿಡಿ ಯಾವುದು ಅಂತ ನೋಡೋದಾದ್ರೆ, ಎಸ್, ಈ 3 ರೆಮಿಡಿ ಏನಿದೆ ಇವುಗಳನ್ನ ನಿಮ್ಮ ಮನೆಯಲ್ಲಿ ದಿನನಿತ್ಯ ಫಾಲೋ ಮಾಡೋದ್ರಿಂದ ನಿಮ್ಮ ಮೂತ್ರಪಿಂಡದಲ್ಲಿ ಯಾವುದೇ ಸಮಸ್ಯೆಗಳು ಸಹ ಕಂಡು ಬರದೇ ರೀತಿ ನೋಡ್ಕೊಳುತ್ತೆ. ಇನ್ನು ಈಗಾಗಲೇ ಮೂತ್ರಪಿಂಡದಲ್ಲಿ ಕಲ್ಲು ಇರುವಂಥವರು
ತಮ್ಮ ಊಟ ತಿಂಡಿ ವಿಚಾರದಲ್ಲೂ ಸಹ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಅಪ್ಪ ಅಂತ ಅಂದ್ರೆ ಟೊಮೊಟೊ ಮತ್ತೆ ಬದನೆಕಾಯಿನಂತಹ ತರಕಾರಿಗಳನ್ನ ನಿಜಕ್ಕೂ ತಿನ್ಲೇಬಾರ್ದು. ಇದರಿಂದ ಮತ್ತಷ್ಟು ಅಪಾಯ ಅಂತೂ ಉಂಟಾಗುತ್ತೆ. ಇನ್ನು ಉಪ್ಪು, ಈ ಉಪ್ಪನ್ನ ನಾವು ಜಾಸ್ತಿ ಊಟದಲ್ಲಿ ಬಳಸ್ಕೊಂಡು ಅಥವಾ ಸುಮ್ಮನೆ ಮಜ್ಜಿಗೆ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ಹಾಕೊಂಡು ತಿಂತಾನೆ ಇರ್ತೀವಿ. ಉಪ್ಪು ಎಲ್ಲಾರ್ಗೂ ಸಹ ಬೇಕೇ ಬೇಕು, ಆದ್ರೆ ಅತಿ ಹೆಚ್ಚು ಉಪ್ಪನ್ನು ತಿಂತಾ ಇರ್ತೀರಾ ಅಂತಹವರು ಉಪ್ಪಿನ ಸೇವನೆ ಏನಿದೆ ಅದನ್ನ ಕನಿಷ್ಠ ಸ್ವಲ್ಪನಾದ್ರೂ ಇಳಿಸ್ಲೇಬೇಕಾಗುತ್ತೆ. ಆದಷ್ಟು ಉಪ್ಪು ಇಲ್ದೋಗಿರುವಂತಹ ಫುಡ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ಇನ್ನು ಸಾಕಷ್ಟು ನಾನು ಈಗಾಗಲೇ ಹೇಳಿದೆ, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ತಂಪು ಪಾನೀಯಗಳಾಗಿರ್ಬೋದು, ಮತ್ತೆ ಸೋಡಾಗಳಾಗಿರ್ಬೋದು, ಇವೆಲ್ಲವನ್ನು ಸಹ ಔಟ್ಸೈಡು ಕುಡಿಯೋದನ್ನ ತಪ್ಪಿಸಿದಷ್ಟು ಈ ಮೂತ್ರಪಿಂಡದಲ್ಲಿ ಇರುವಂತಹ ಕಲ್ಲುಗಳು ಕರ್ಗೋದಕ್ಕೆ ಉಪಯೋಗ ಆಗುತ್ತೆ. ಇನ್ನು ಈ ಎಲ್ಲವನ್ನು ಸಹ ಎಚ್ಚರಿಕೆಯಿಂದ ಪಾಲಿಸಿದ್ರೆ ನಿಜಕ್ಕೂ ನಿಮ್ಮ ಮೂತ್ರಪಿಂಡದಲ್ಲಿರುವಂತಹ ಕಲ್ಲುಗಳು ಕರ್ಗೋಗುತ್ತೆ. ಇನ್ನು ತೀವ್ರವಾದ ಬೆನ್ನು ನೋವು ಅಥವಾ ಕೆಲವೊಬ್ಬರಿಗೆ ಯೂರಿನ್ ಪಾಸ್ ಆದಾಗ ಬ್ಲಡ್ ಬ್ಲೀಡ್ ಆಗುವಂಥದ್ದು ಸಹ ಇರುತ್ತೆ. ಅಂಥವ್ರು ಮತ್ತೆ ವಾಂತಿ, ಈ ಯಾವುದೇ ಲಕ್ಷಣಗಳು ಕಂಡು ಬಂದ್ರೆ ದಯವಿಟ್ಟು ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಅದು ಫಸ್ಟ್ ಸ್ಟೇಜ್ ಅಲ್ಲ, ಸೆಕೆಂಡ್ ಸ್ಟೇಜ್ ಅಲ್ಲ, ತುಂಬಾ ಜಾಸ್ತಿ ಆಗಿರುತ್ತೆ. ನೀವು ಅದನ್ನ ಮನೇಲಿ ಕುತ್ಕೊಂಡು ನಿಜವಾಗ್ಲೂ ಸಹ ಕ್ಲಿಯರ್ ಮಾಡ್ಕೊಳಕ್ ಆಗಲ್ಲ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನ ಸಂಪರ್ಕಿಸ್ಬೇಕಾಗುತ್ತೆ. ಮನೆ ಮದ್ದುಗಳಿಂದ ಸಣ್ಣ ಸಣ್ಣ ಕಲ್ಲುಗಳನ್ನ ಮಾತ್ರ ತೆಗ್ದಾಕ್ಬೋದೋ ಹೊರ್ತು, ನಾ ಈಗಾಗಲೇ ಹೇಳಿದೆ, ಮೂತ್ರಪಿಂಡದಲ್ಲಿರುವಂತಹ ಕಲ್ಲುಗಳು ಜಾಸ್ತಿ ಆಗ್ತಾ ಹೋದಾಗ ಬೆನ್ನು ನೋವು ಬರೋದಾಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಅಥವಾ ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಬ್ಲಡ್ ಬ್ಲೀಡ್ ಆಗೋದಾಗಿರ್ಬೋದು, ಇವೆಲ್ಲವೂ ಸಹ ಕಂಡು ಬಂದಾಗ ಮನೆಯಲ್ಲಿ ಕುತ್ಕೊಂಡು ನೀವು ನಿಮ್ಮ ಮೂತ್ರಪಿಂಡದಲ್ಲಿರುವಂತಹ ಕಲ್ಲುಗಳನ್ನ ತೆಗೆಯೋದಕ್ಕಾಗಲ್ಲ. ಆ ಕ್ಷಣದಲ್ಲಿ ನೀವು ಖಂಡಿತವಾಗಿ ವೈದ್ಯರನ್ನ ಸಂಪರ್ಕಿಸಲೇಬೇಕಾಗತ್ತೆ. ಇನ್ನು ಸಣ್ಣ ಪುಟ್ಟ ಕಲ್ಲುಗಳಿದ್ದಾಗ ನೀವು ಅತಿ ಹೆಚ್ಚು ನೀರು ಕುಡಿಯೋದ್ರಿಂದ ಮತ್ತೆ ನಿಂಬೆ ರಸವನ್ನ ಕುಡಿಯೋದ್ರಿಂದ, ನಾನು ಬೆಳಗಿನ ಜಾವ ಹೇಳಿದೆ, ಬೆಳಗಿನ ಜಾವ ಎದ್ದ ತಕ್ಷಣ ಬಿಸಿನೀರಲ್ಲಿ ಅಂದ್ರೆ ಬೆಚ್ಚಗಿನ ಬಿಸಿನೀರಿಗೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಕುಡಿಯೋದ್ರಿಂದನೂ ಸಹ ನಿಮ್ಮ ಮೂತ್ರಪಿಂಡದಲ್ಲಿರುವಂತಹ ಕಲ್ಲು ಕರ್ಗೋಗುತ್ತೆ. ಇನ್ನು ಎಳನೀರು ದಿನನಿತ್ಯ ಕುಡಿಯೋದ್ರಿಂದನೂ ಸಹ ಅದು ನಿಮ್ಮ ದೇಹದ ಶಾಖವನ್ನ ಕಂಟ್ರೋಲ್ ಮಾಡೋದ್ರಿಂದ ಅದು ಸಹ ನಿಮ್ಗೆ ಮನೆಮದ್ದಾಗುತ್ತೆ. ಈ ಮೂರು ಹೋಮ್ ರೆಮಿಡಿ ನಿಮ್ಗೆ ಸರಳವಾಗಿ ಮನೆಯಲ್ಲಿ ಸಿಗುವಂತಹ ವಸ್ತು. ಇದನ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮೂತ್ರಪಿಂಡದಲ್ಲಿ ಇರುವಂತಹ ಸಮಸ್ಯೆ ನಿವಾರಣೆ ಆಗುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.